15 ವರ್ಷ ನಿಮ್ಮನ್ನು ನನ್ನ ಮಕ್ಕಳ ಥರನೇ ನೋಡ್ಕೊಂಡಿದ್ದೀನಲ್ಲ. ನಿಮ್ಮೆಲ್ಲ ಕಷ್ಟಗಳಲ್ಲಿ ನಾನಿದ್ದೀನಿ, ನಿಮ್ಮೆಲ್ಲ ಸಮಸ್ಯೆಗಳಲ್ಲಿ ನಾನಿದ್ದೀನಿ. ಉಪ್ಪು ತಿಂದು ಮನೆಗೆ ದ್ರೋಹ ಮಾಡ್ತೀರಾ ನೀವು. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಾನು ತಪ್ಪು ಮಾಡಿದ್ದೇನೆ. ಇನ್ಮೇಲೆ ಈ ತರ ಮಾಡಲ್ಲ ಸರ್. ಎಂಟ್ರು ಮಕ್ಳು ಇದ್ದಾರೆ ಸರ್, ಏನು ಚಿಕ್ಕ ಮ್ಯಾಟ್ರು ಅಂತ ಹೇಳಿದ್ರು, ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಪ್ಲೀಸ್ ಸರ್, ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಮಗನ್ನೇ ನಾನು ಪೊಲೀಸ್ಗೆ ಒಪ್ಸೋಕೆ ಸಿದ್ಧವಾದೆ, ನಿಮ್ಮನ್ನು ಬಿಡ್ತೀನಾ? ತಪ್ಪು ಮಾಡಿದವ್ರನ್ನ ಕ್ಷಮಿಸ್ತೀನಿ, ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ವಿನಯ್, ಕರ್ಕೊಂಡೋಗಿ ಪೊಲೀಸ್ಗೆ ಒಪ್ಸು. ದಯವಿಟ್ಟು ಸರ್, ಬೇಡ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಇಷ್ಟೆಲ್ಲ ನಡೆದಿರ್ಬೇಕಾದ್ರೆ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ, ಸ್ವಾರ್ಥಿ ಅಂತ ಯಾರು ಅನ್ಕೋಬೇಡಿ. ಅದು ನಮ್ಮ ಅಣ್ಣ ಕೊಡ್ಸಿದ ಚೈನು. ನಮ್ಮಣ್ಣ ನಮಗೋಸ್ಕರ ಪ್ರೀತಿಯಿಂದ ಕಟ್ಟಿರೋದು, ಅದು ಇನ್ನೂ ಸಿಕ್ಕಿಲ್ಲ ನನಗೆ. ಯಾವ ಚೈನ್ ಅಕ್ಕ? ಏನಾಯ್ತು? ಅವಳ ರೂಮಲ್ಲಿ ಒಂದು ಚೈನ್ ಇಟ್ಟಿದ್ಲಂತೆ, ಅದು ಕಳ್ತನ ಆಗಿದೆಯಂತೆ. ಅಲ್ಲ, ಚೈನ್ ಕಾಣಿಸ್ತಿಲ್ಲ ಅಂದ್ರೆ ಮನೆ ಪೂರ್ತಿ ಚೆಕ್ ಮಾಡಿದ್ರೆ ಸಿಗುತ್ತೆ, ಕಳ್ತನ ಹೇಗಾಗತ್ತೆ? ಎಲ್ಲ ಕಡೆ ಹುಡುಕಿದ್ದೀನಿ, ಅದು ಎಲ್ಲೂ ಸಿಕ್ತಿಲ್ಲ. ಇದೇನಾ ನಿನ್ ಚೈನು? ಇದೇ ಚೈನ್ ಅಣ್ಣ 3 ಜನಕ್ಕೂ ಒಂದೊಂದು ಕೊಡ್ಸಿದ್ದ.